ಮೂಲಭೂತ ಸೌಕರ್ಯವನ್ನ ಕೊಡಬೇಕಂತ ಒಂದು ಆಸೆಯನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನ ಮಾಡಿದೀವಿ. ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಓನ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ. ಇನ್ನೂವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದನೂ ಒಂದು ಕೊಳವೆ ಬಾವಿನ ನಾವು ಕೊರೆಸ್ಲಿಕ್ಕೆ ಆಗಿಲ್ಲ. ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮ್ಗೆ, ನೀವೇ ಮಾಡ್ಕೊಂಡ್ಬಿಡಿ. 1000 ಜನ ನಾವೆಲ್ಲಿ ವಿರೋಧ ಹಾಕೊಳ್ಳೋಣ? ನಾವು ವಿರೋಧ ಹಾಕೊಳ್ಳಕ್ ರೆಡಿ ಇಲ್ಲ. ಜನರನ್ನ ನಾವು ವಿರೋಧ ಕಟ್ಕೊಳಕ್ ಆಗುದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ. ಒಂದೊಂದು ಗಂಗಾ ಕಲ್ಯಾಣ ಕೊಡೋರು ಯಾರಿಗೆ ಅಂತ ಅರ್ಜಿ ಕೊಡೋಣ. ನೀವು ಅಪ್ಲಿಕೇಶನ್ 150 200 ಬಂದಿದೆ. ಎಲ್ಲ MLAಗಳು ನಿಷ್ಠೂರ. ಒಂದು ಕರ್ಜಿ ಸೈನ್ ಹಾಕಿದ್ರೆ ಕಲ್ಯಾಣನೂ ಇಲ್ಲ. ಇಲ್ಲಿ ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು. ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ, ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತೀರಿ. 2 ವರ್ಷದಿಂದ ಈ ಒಂದು 2018 ಮತ್ತು 19ನೇ ಸಾಲಿನ ಏನು ಈ ಸಾಂಸ್ಥಿಕ ಕೋಟಾವಳಿ ಸರ್ಕಾರದ ಸಾಂಸ್ಥಿಕ ಕೋಟಾದಲ್ಲಿ ಗುರಿಯನ್ನ ನಿಗದಿಪಡಿಸಲಾಗಿತ್ತು, ಅದನ್ನು ಇನ್ನೂವರೆಗೂ ಸಹಿತ ಯಾವುದೇ ತರ ಕ್ರಮವನ್ನ ವಹಿಸಿಲ್ಲ ಸಭಾಧ್ಯಕ್ಷರೇ. ಇದು ಒಂದೇ ಅಲ್ಲ, ಇದು ನನ್ನ ಮಧ್ಯೆ ಕಾನ್ಸ್ಟಿಟ್ಯೂನ್ಸಿ ಇದ್ದಲ್ಲ. ಅವತ್ತಿನ ದಿನ ಕೊಟ್ಟಂತದ್ದು ಟಾರ್ಗೆಟ್ 1579 ಕೊಟ್ಟಿತ್ತು. ಗುರಿ ಸಾಧನೆ ಮಾಡಿದ್ದು 1452. ಇನ್ನೂವರೆಗೂ ಸಹಿತ ಅವತ್ತಿನ 2018 ಮತ್ತು 19ರಲ್ಲಿ 127 ಬಾಕಿಯನ್ನು ಉಳಿದಿದೆ. ಅದೇ ತರ 2019 ಮತ್ತು 20ರಲ್ಲಿ ಸಹಿತ 757 ಅಂದ್ರೆ ಸುಮಾರು 26 ಕೋಟಿ ರೂಪಾಯಿ ಅವತ್ತು ಹಂಚಿಕೆ ಆಗಿತ್ತು. ಆದ್ರೆ ಬಿಡುಗಡೆ ಆಗಲಿಲ್ಲ. ಅದು ಸಹಿತ ಇನ್ನೂವರೆಗೂ ಸಹಿತ ಬಾಕಿ ಇರೋದು ಸಹಿತ ಅವರ ಇಲಾಖೆಯಲ್ಲಿ ಮತ್ತು ನಮ್ಮ ತಾಂಡಾ ನಿಗಮದಲ್ಲಿ ಇದು ಇನ್ನೂವರೆಗೂ ಸಹಿತ ಬಾಕಿ ಇದೆ. ಸಭಾಧ್ಯಕ್ಷರೇ, ಈ ಒಂದು ಅಂಬೇಡ್ಕರ್ ನಿಗಮದಿಂದ ಕೊಳವೆ ಬಾವಿ ತೆರೆಯೋದನ್ನ ಇತರ ಇಲಾಖೆಗಳು ಕೂಡ ಆಡಳಿತಾತ್ಮಕವಾಗಿ ಇಲ್ಲೇ ಮಾಡ್ತಾ ಇದ್ರು. ಈಗ ಅದನ್ನ ಇಲಾಖೆಗೆ ವರ್ಗಾವಣೆ ಮಾಡೋದ್ರ ಜೊತೆಗೆ ಫೈನಾನ್ಸ್ ಕಂಟ್ರೋಲ್ ಈ ಕಡೆನೇ ಇತ್ತು. ಈಗ ಅದನ್ನ ವರ್ಗಾವಣೆ ಮಾಡುವಾಗ ಸ್ವಲ್ಪ ತಾರತಮ್ಯಗಳಾಯ್ತು, ಡಿಲೇ ಆಯ್ತು. ಹೀಗಾಗಿ ಇವತ್ತು ಅವರ ಕ್ಷೇತ್ರ 12 ಕೊಳವೆಗಳು ಕೊರೆಯೋದು ಬಾಕಿ ಇದೆ. ಅದನ್ನ ಕೂಡಲೇ ಈಗ ಅಡ್ಮಿನಿಸ್ಟ್ರೇಟಿವ್ ಪವರ್ಸ್ ಆಸ್ ವೆಲ್ ಎಸ್ ಫೈನಾನ್ಷಿಯಲ್ ಪವರ್ ತಾಂಡಕ್ಕೆ ಕೊಟ್ಟಿರೋದ್ರಿಂದ ಕೂಡಲೇ ಅವರು 12 ಬೋರ್ವೆಲ್ಗಳನ್ನು ಕೊಡಿಸೋಕ್ಕೆ ನಾನು ಸೂಚನೆ ಕೊಡ್ತೀನಿ. ವಿ ವಿಲ್ ಟೇಕ್ ಅಪ್ ದಿ ಡ್ರಿಲ್ಲಿಂಗ್ ಪ್ರೋಸೆಸ್ ಇಮಿಡಿಯೇಟ್ಲಿ. ಅಧ್ಯಕ್ಷರೇ, ಇವತ್ತು ನಾವೆಲ್ಲ ನಿಗಮಗಳು, ಇವತ್ತು ಅಂಬೇಡ್ಕರ್ ನಿಗಮ ಆಗಿರ್ಬೋದು, ಆದಿಜಂಬ ನಿಗಮ ಆಗಿರ್ಬೋದು, ತಾಂಡಾ ನಿಗಮ ಆಗಿರ್ಬೋದು, ಇವೆಲ್ಲವೂ ಸಹಿತ ನಾವು ಮೂಲ ಒಂದು ಆಶಯವನ್ನ ಇಟ್ಕೊಂಡಿದ್ವಿ. ಏನಂದ್ರೆ ಅಲ್ಲಿರುವಂತ ಜನರ ಕಾಲೋನಿಗಳಲ್ಲಿ, ತಾಂಡಾಗಳಲ್ಲಿ, ಹಟ್ಟಿಗಳಲ್ಲಿ ಇರುವಂತ ಜನರಿಗೆ ಅಲ್ಲಿರುವಂತ ಮೂಲಭೂತ ಸೌಕರ್ಯವನ್ನ ಕೊಡಬೇಕಂತ ಒಂದು ಆಸೆಯನ್ನು ನಾವು ಇಟ್ಕೊಂಡು ಇವತ್ತು ನಿಗಮವನ್ನ ಮಾಡಿದೀವಿ. ಆದ್ರೆ ಇವತ್ತಿನ ದಿನ ಏನ್ ನಡೀತಾ ಇದೆ ಅಂದ್ರೆ ಓನ್ಲಿ ಸ್ಕೀಮ್ಗಳಿಗೆ ಮಾತ್ರ ಈ ನಿಗಮಗಳು ಆಗಿದೆ. ಇವತ್ತು ತಾಂಡಾ ನಿಗಮದಿಂದ ಇವತ್ತಿನವರೆಗೂ ಒಂದು ಸಹಿತ ಕೆಲಸಗಳನ್ನು ಮಾಡಕ್ಕಾಗಿಲ್ಲ. ನೀವು ಸಹಿತ ನಮ್ಮ ತಾಂಡಾ ನಿಗಮಕ್ಕೆ ಬರೋರು, ನೀವು ಉಪಾಧ್ಯಕ್ಷರಲ್ಲಿ ಕುತ್ಕೊಂಡಿದ್ದೀರಿ, ನೀವೆಷ್ಟು ಭೂಮಿ ಪೂಜೆಯನ್ನ ಮಾಡಿದಿರಿ ಹೇಳಿ ಆಗಿದ್ರೆ. ಸಭಾಧ್ಯಕ್ಷರೇ, ಇನ್ನೂವರೆಗೂ ಸಹಿತ ನಮ್ಮ ತಾಂಡಾ ನಿಗಮದಿಂದ ಇವನ್ ಬೇರೆ ಬೇರೆ ನಿಗಮದಿಂದನೂ ಒಂದು ಕೊಳವೆ ಬಾವಿನ ನಾವು ಕೊರೆಸ್ಲಿಕ್ಕೆ ಆಗಿಲ್ಲ. 2 ವರ್ಷ ಆಯ್ತು ನಾವು ಬಂದು ಶಾಸಕರಾಗಿ. ಜನರಿಗೆ ಏನು ಉತ್ತರ ಕೊಡೋಣ? ಒಂದು. ಎರಡನೇದು, ನೀವು ಟಾರ್ಗೆಟ್ ಏನು ಕೊಟ್ಟಿದ್ದೀರಿ? ಒಂದು ನಿಗಮಕ್ಕೆ ಎಷ್ಟು ಟಾರ್ಗೆಟ್ ಕೊಟ್ಟಿದ್ದಾರೆ? 2-3 ಟಾರ್ಗೆಟ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಬಂದಿದ್ದು 1000 ಅಪ್ಲಿಕೇಶನ್. ದಯವಿಟ್ಟು ಕೈ ಮುಗಿದು ಹೇಳ್ತಿದ್ದೀನಿ ನಿಮ್ಗೆ, ನೀವೇ ಮಾಡ್ಕೊಂಡ್ಬಿಡಿ. 1000 ಜನ ನಾವೆಲ್ಲಿ ವಿರೋಧ ಹಾಕೊಳ್ಳೋಣ? ನಾವು ವಿರೋಧ ಹಾಕೊಳ್ಳಕ್ ರೆಡಿ ಇಲ್ಲ. ಕೊಡೋದಾದ್ರೆ ಒಂದು 30-40 ಕೊಡಿ. ಹಿಂದ್ ಸರ್ಕಾರ ಇದ್ದಾಗ ಬರೀ ಸಾಂಸ್ಥಿಕ ಕೋಟಾನೇ 20-30 ಕೊಟ್ಟಿದ್ದೀರಿ. ಅವತ್ತಿನ ದಿನ ಟಾರ್ಗೆಟ್ 20-30 ಇತ್ತು. ದಯವಿಟ್ಟು ಇದನ್ನು ಗಮನ ಹರಿಸ್ರಿ. ಜನರನ್ನ ನಾವು ವಿರೋಧ ಕಟ್ಕೊಳಕ್ ಆಗುದಿಲ್ಲ. ಅಷ್ಟು ಪ್ರಮಾಣದಲ್ಲಿ ಅಪ್ಲಿಕೇಶನ್ ಬರ್ತಾ ಇದೆ. ಇದರಿಂದ ನಮಗ್ ತೊಂದರೆ ಆಗ್ತಿದೆ. ನಮ್ಮ ಮನೆ ಬಂದು ಬೈತಾರೆ, ನೀವೇನ್ರಿ ಏನು ಮಾಡ್ಕೊಡೋದು ಅಂತಾರೆ. ಹೇಳಿದಿರಿ ಬಿಡಿ. ಈಗ ಅಲ್ಲ ಸಭಾಧ್ಯಕ್ಷರು, ನಿಮಗೆ ಮಂತ್ರಿಗಳು 25 ಬೆಳಗಿನ ಸಾಯಂಕಾಲವರೆಗೂ ಗಂಗಾ ಕಲ್ಯಾಣ 1000 ಅಪ್ಲಿಕೇಶನ್ ಬಂದಿದೆ. ಗಂಗಾ ಕಲ್ಯಾಣಕ್ಕೆ ಇಟ್ಟಂತ ಅನುದಾನನೇ ಕಡಿಮೆ. ಈ ವರ್ಷ ಕೇವಲ 37 ಕೋಟಿ ರೂಪಾಯಿಯನ್ನ ಗಂಗಾ ಕಲ್ಯಾಣಕ್ಕೆ ಇಟ್ಟಿರೋದು. ಹೆಂಗ್ ಹಂಚಕ್ಕಾಗುತ್ತೆ ಇಡೀ ರಾಜ್ಯಕ್ಕೆ? ಒಂದೊಂದು ಗಂಗಾ ಕಲ್ಯಾಣ ಕೊಡೋರು ಯಾರಿಗೆ ಅಂತ ಅರ್ಜಿ ಕೊಡೋಣ. ನೀವು ಅಪ್ಲಿಕೇಶನ್ 150 200 ಬಂದಿದೆ. ಶಾಸಕ ಏನ್ ಮಾಡ್ತಾರೆ? ಸರ್, ನಾವು ಬಹಳ ಹಂಗೆ ಅಂತ ಹೇಳ್ತಿದ್ವಿ. ಏನ್ ಸರ್ಕಾರ
ನನಗೂ ಗುರ್ತಿದೆ, ಕುತ್ಕೊಂಡ್ರಿ ಎಲ್ಲರೂ ಸೆಲೆಕ್ಷನ್ ಸದಸ್ಯರು ಅಧ್ಯಕ್ಷರೇ ನಿಮ್ಗೆ ಗೊತ್ತಿದೆ ಅಂತ ಹೇಳಿದ್ರೆ ನಿಗಮನ ಮಾಡ್ಬಿಡಿ. ಕೊಡೋದು ಒಂದೇನಲ್ಲ ಚಲ್ಲ ಕೊಡ್ತಾರೆ. ಸಾಮಾನ್ಯ ಸಭಾಧ್ಯಕ್ಷ ಒಂದು ಕೊಟ್ಟಿದ್ದಾರೆ, ಒಂದು ಯಾರನ್ನು ಕೊಡ್ಬೇಕು ನಾವು? ಯಾಕೆ ನಮ್ಮನ್ನ ಇಷ್ಟು ಮಾಡ್ತೀರಾ? ಆ ಕಾರ್ಪೊರೇಷನ್ ಮುಚ್ಚಿಬಿಡಿ, ಸರ್ಕಾರ ನೀವ್ ಹಂಚ್ಕೊಳ್ಬಿಡಿ, ನಮಗೆ ಬೇಗ ಅವಶ್ಯಕತೆ ಇಲ್ಲ. ಈಗ 4,000 ಯಾರಿಗೆ ಕೊಡ್ಬೇಕು ನಾವು? ಉಪಾಧ್ಯಕ್ಷರೇ, ನಮ್ಮ ಎಲ್ಲಾ ಸದಸ್ಯರು ಚಂದ್ರಣ್ಣ ಅವರಿಂದ ಎಲ್ಲರ ಸದಸ್ಯರದು, ನಮ್ ಸದಸ್ಯರೇ ಅಂತಲ್ಲ ಎಲ್ಲರದು ಕೂತಿರೋರ್ದು ಎಲ್ಲರದು, ನೀವು ಆ ಸಮುದಾಯದಿಂದ ಬಂದವರು. ನಮ್ಗೆ ಈಗ ಕೆಲವರೆಲ್ಲ 500 ಅಂದ್ರು, ಕೆಲವು 2,000 3,000 ಅರ್ಜಿ ಬಂದಿದೆ. ನೀವು ಒಬ್ಬ ದಲಿತನಿಗೆ ನೀವು ನಮ್ಮ ಇಡೀ ಅಲ್ಲಿದ್ದಾಗ ಒಂದು 40,000-50,000 ಕುಟುಂಬಗಳು ಇರ್ತೈತೆ ಅಂತ ಇಟ್ಕೊಳ್ಳಿ. ಒಂದೊಂದು ತಾಲೂಕಲ್ಲಿ 40,000-50,000 ಜನ ಪಾಪ್ಯುಲೇಷನ್ ಇರ್ತಾರೆ ಅಂತ. ನೀವು ಒಬ್ಬರಿಗೆ ಅಂತ ಹೇಳಿದ್ರೆ ಅದಕ್ಕೆ ಅರ್ಥನೇ ಇಲ್ಲ. ಅದ್ರ ಕೊಡೋದು ಬದಲು ನಿಲ್ಸ್ಬಿಡಿ, ಬಿಟ್ಬಿಡಿ. ಯಾಕೆ ಕೊಟ್ಟು ನಿಷ್ಠೂರ ಆಗ್ಬೇಕು? ಎಲ್ಲ MLA-ಗಳು ಅಷ್ಟೇ, ನಮ್ದೇನಂತಲ್ಲ, ಎಲ್ಲ MLA-ಗಳು ನಿಷ್ಠೂರ. ಒಂದು ಕರ್ಜಿ ಸೈನ್ ಹಾಕಿದ್ರೆ ಕಲ್ಯಾಣನೂ ಇಲ್ಲ ಇಲ್ಲಿ. ಅದಕ್ಕೆ ಹೆಂಗಾಗಿದೆ ಅಂತ ಹೇಳಿದ್ರೆ ಮಹದೇವಪ್ಪನವ್ರ ಕಾಲದಲ್ಲಿ ಗಂಗಾ ಕಲ್ಯಾಣವನ್ನ ಮುಚ್ಚಿದೆ ಅಂತ ಅನೌನ್ಸ್ ಮಾಡಿ ನಾವು ಸದನದಲ್ಲಿ ಒಪ್ಕೋತೀವಿ. ನೀವು ಒಂದೊಂದು ಅನೌನ್ಸ್ ಮಾಡಿ ಒಂದೊಂದು ಕೊಟ್ರೆ ತಗೊಳಕ್ ಆಗಲ್ಲ ಸರ್. ಹೆಂಗೆ ಯಾರನ್ನಂತ ಸೆಲೆಕ್ಷನ್ ಮಾಡ್ತೀರಿ ಗಂಗಾ ಕಲ್ಯಾಣದಲ್ಲಿ? ನಿಮ್ಮ ಕಾಲದಲ್ಲಿ ಮುಚ್ಚಿದ್ವಿ ಗಂಗಾ ಕಲ್ಯಾಣವನ್ನ, ಶಾಸಕ ತಲೆಯಲ್ಲಿ ಗಂಗೆ ಎತ್ತಲ್ಲ ಮೊನ್ನೆ ಅಧ್ಯಕ್ಷರೇ ನಾಪತ್ತೆ ಮಾಡಿಬಿಟ್ಟಾರೆ ಇವ್ರು ಮಹಾದೇವ. ಈ ಸರ್ಕಾರ ಅಲ್ಲ ಮಹಾದೇವಪ್ಪ ಅಲ್ಲಿ ಮಲೆ ಮಹದೇಶ್ವರ ಏರಿಯಾದಿಂದ ಬಂದವರು. ಆ ತಲೆ ಮೇಲೆ ಗಂಗೆ, ಇಲ್ಲಿ ನೋಡಿದ್ರೆ ಬರಗಾಲ, ಇಲ್ಲ ಇಲ್ಲ ನೀರೇ ಇಲ್ಲ, ನೀರೇ ಇಲ್ಲ. ಅವ್ರ ನಾಯಕರು ಬೇರೆ ಇಲ್ಲ, ಒಳ್ಳೆ ಮಳೆ ಅಲ್ಲಲ್ಲ, ನಮ್ಮ ಡೆಪ್ಟಿ CM ಬೇರೆ ಹೋಗಿ ಗಂಗೆಯಲ್ಲಿ ಮುಳುಗ್ಬಿಟ್ಟು ಬಂದ್ಬಿಟ್ಟವ್ರೆ. ಗಂಗೆಯಲ್ಲಿ ಮುಳುಗ್ ಬಂದವ್ರೆ. ಆ ಕರ್ಮ ಕಳೀಲಿ ಅಂತ ಹೇಳಿ ಸುತ್ತಿಸ್ಕೊಂತ ಇದ್ದೀರಾ ನೀವು. ಕರ್ಮ ಈಗ ಸರ್ ನಿಮ್ಮಂತ ಹಿರಿಯ ಸದಸ್ಯರು ಈ ವರ್ಷದಿಂದ ಕೊಡ್ತೀವಿ ಅಂತ ಹೇಳಿ ಹೇಳ್ತಾರೆ, ಉತ್ತರ ಹೇಳ್ತಾರೆ ಅವರು, ಉತ್ತರ ಹೇಳ್ತಾರೆ. ಕೂತ್ಕೊಳ್ರಿ. ಗಂಗಾ ಕಲ್ಯಾಣ ಸರ್ ಅದಕ್ಕೆ ಹೋಗುತ್ತೆ. ಗಂಗಾ ಕಲ್ಯಾಣ ಕೊಡೋದ್ರಿಂದ ಬಡತನ ಹೋಗುತ್ತೆ ಅನ್ನೋದನ್ನ ಈ ಸರ್ಕಾರ ಅರ್ಥ ಮಾಡ್ಕೋಬೇಕು. ನೀವು ಗಂಗೆ ಬಗ್ಗೆ ಅಪಪ್ರಚಾರ ಮಾಡಿ ಗಂಗೆ ಬಗ್ಗೆ ಅವಹೇಳನ ಮಾತಾಡ್ತೀರಿ, ಗಂಗಾ ಕಲ್ಯಾಣ ಕೊಡ್ಲಿಕ್ಕೆ ಮೀನಾಮೇಷ ಎಣಿಸ್ತೀರಿ. ಮಹದೇವಪ್ಪನವರೇ ಇಷ್ಟು ಅಸಹಾಯಕರಾದ್ರೆ ಪರಿಸ್ಥಿತಿ ಏನು? ಮಂತ್ರಿಗಳು ನನಗೆ ಅವ್ರ ಬಗ್ಗೆ ನೀವೇ ಇಷ್ಟು ಅಸಹಾಯಕರಾದ್ರೆ ಏನ್ ಪರಿಸ್ಥಿತಿ? ಕೇಳ್ರಿ ನೀವು. ಅಧ್ಯಕ್ಷರೇ ಒಂದ್ ನಿಮಿಷ. ಮಹದೇವಪ್ಪನವರು ಘೋಷಣೆ ಮಾಡಿಬಿಡ್ಲಿ, ನಮ್ಮ ಸರ್ಕಾರ ಬಂದ್ರ ಮೇಲೆ ದಲಿತರ ಬಡತನ ಹೋಗಿದೆ, ಈ ಫಲಾನುಭವಿಗಳನ್ನ ಜಾಸ್ತಿ ಆರಿಸುವ ಅವಶ್ಯಕತೆ ಇಲ್ಲ ಅಂತ ಡಿಕ್ಲೇರ್ ಮಾಡಿಬಿಡ್ಲಿ ರಾಜ್ಯಕ್ಕೆ, ಅದು ಸರಿ ಹೋಗುತ್ತೆ. ಇಲ್ಲ ಅಂದ್ರೆ ಈ ರೀತಿ ಕೊಟ್ಟು ಏನು ಪ್ರಯೋಜನ ಆಗುತ್ತೆ? ಕೊಡ್ತಾರೆ. ಸರ್ ಸ್ವಲ್ಪ ಕುಂದ್ರಿ, ಮಧ್ಯಾಹ್ನ ಕುಂದ್ರಿ. ಹೇಳಿ ಅಲ್ಲ ಹೇಳ್ತಾರೆ ಉತ್ತರ ಮನೆಪರ ಕುಂದ್ರಿ. ಪೂರಕವಾಗಿ ಉತ್ತರ ಉತ್ತರ ಹೇಳಬೇಕಲ್ಲ. ಈಗ ಹೇಳಿದಾರೆ ಸರ್. ಸರ್ ನಾನೊಂದು ಹೇಳ್ತೇನೆ, ಕುತ್ಕೊಡ್ರಿ ಸ್ವಲ್ಪ ಒಂದೇ ನಿಮಿಷ. ಸರ್, ಅದಕ್ಕೆ ಪೂರಕವಾಗಿ ಮಂತ್ರಿಗಳ ಗಮನಕ್ಕೆ ನಾನು ತರುವಂತದ್ದು, ಗಂಗಾ ಕಲ್ಯಾಣ 1, 2, 3 ಬಂದ್ರು ನಾವದನ್ನು ಶಾಸಕರ ಅಧ್ಯಕ್ಷದಲ್ಲಿ ಪಾಸ್ ಮಾಡಿದ್ರೆ ಅಧಿಕಾರಿಗಳು ಪುನಃ ಅದನ್ನು 15 ಸಲ ಸತಾಯಿಸ್ತಾರೆ. ಮೊನ್ನೆ ತಾನೇ ನಾನು ಅಧಿಕಾರಿಗೆ ನಾನು ಮಂಗಳೂರಿನಲ್ಲಿ ಗಲಾಟೆ ಮಾಡಿದ್ದೇನೆ. 4 ವರ್ಷದಿಂದ ಹೋಗ್ತಾ ಇದ್ದೇನೆ ಅಂತ ಹೇಳ್ತಾರೆ. ನಾವು ಪಾಸ್ ಮಾಡಿದ್ದೇವೆ, ಎಲ್ಲ ಆಗಿದೆ. 3,000 ಕೊಡು, 2,000 ಕೊಡು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಎಂತದ್ದು ಅದು ಕೋಡ್ ಸರಿ ಇಲ್ಲ, ಗಿಡ ಈಗ ಸತಾಯಿಸ್ತಾ ಇದ್ದಾರೆ. ಕೊಟ್ಟದ್ದನ್ನು ಕೊಡ್ಲಿಕ್ಕೆ ಅವರ ಗಮನಕ್ಕೆ ತಂದದ್ದು ನಾನು. ಸರ್ ಮಾನ್ಯ ಮಂತ್ರಿಗಳು ಸರ್ ಒಂದೇ ಹೇಳ್ತಾರ್ರಿ, ಉತ್ತರ ಹೇಳ್ತಾರೆ, ಕುತ್ಕೊಳ್ರಿ. ಹೇಳ್ತಾರೆ ಅಲ್ಲ, ಅವ್ರು ಹೇಳಕ್ಕಾರ ಬಿಡ್ರಲ್ಲ. ಸ್ಪೀಕರ್ ಸಾಹೇಬ್ರು ಏನ್ ಹೇಳ್ತಾರೆ ಹೇಳಿ ಸರ್. ಸರ್ ಹೇಳಿ ಸರ್. ಹೇಳಿದ್ರು ನೋ ಪ್ರಾಬ್ಲಮ್. ಸರ್ ಈಗ ನಾನು ಹೇಳೋದೇನು ಅಂದ್ರೆ, ಸರ್ ಕಂಟಿನ್ಯೂ ವರ್ಷ ಆನ್ಲೈನ್ ಅರ್ಜಿನ ಕಾಲ್ ಮಾಡ್ತೀವಿ. ಹಳೆ ಅರ್ಜಿಗಳೇ 1,000 ಪೆಂಡಿಂಗ್ ಇರ್ತಾವೆ. ನಾನು ಹೇಳೋದು ಅಟ್ಲೀಸ್ಟ್ ಅದ್ರ 50% ಫುಲ್ಫಿಲ್ ಆಗೋ ತನಕ ಹೊಸ ಅರ್ಜಿನ ಕಾಲ್ ಮಾಡೋದು ಬೇಡ ಅಂತ. ಯಾಕೆಂದ್ರೆ ಎಲ್ಲ ಆನ್ಲೈನ್ ಅರ್ಜಿ ಹಾಕೊಂಡಿರ್ತಾರೆ, ನಮಗೆ ಸಿಗುತ್ತೆ ಅಂತ ಹೇಳಿ. ಲಾಸ್ಟ್ ಸೆಲೆಕ್ಷನ್ ಆದಾಗ ಎಲ್ಲ ನಿಷ್ಠೂರ ಗಲಾಟೆ ಸರ್. ಹಂಗಾಗಿ ಹಳೆ ಅರ್ಜಿಗಳನ್ನ ಕ್ಲಿಯರ್ ಮಾಡೋ ತನಕ ಹೊಸದ್ ಕರಿಬೇಡಿ ಸರ್ ದಯವಿಟ್ಟು.